ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗೆ ಮಾದರಿ ಕ್ಷೇತ್ರವನ್ನಾಗಿಸುವುದೇ ಹೆಗ್ಗುರಿ. ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿಸುವ ಹೆಗ್ಗುರಿಯಾಗಿದ್ದು, ಈ ನಿಟ್ಟಿನಲ್ಲಿ ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ ನುಡಿದರು. ಅವರು ಶಾಸಕರಾಗಿ ಹಾಗೂ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಗತಿಸಿದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ರಾಜ್ಯದಲ್ಲಿಯೇ ಗಣನೀಯ ಅನುದಾನವನ್ನ ತಂದಿದ್ದು, ಅಭಿವೃದ್ಧಿಯತ್ತ ದಾಪುಗಾಲು ಇಡಲಾಗುತ್ತಿದೆ ಎಂದರು. 74 ಕೆರೆಗಳಿಗೆ ನೀರು ಪೂರೈಕೆ ಯೋಜನೆಯ ಕಾಮಗಾರಿ ಕೆಲ ತಿಂಗಳಲ್ಲಿಯೇ ಅನುಷ್ಠಾನಕ್ಕೆ ತರಲಾಗುವುದು. ಗ್ರಾಮೀಣ ರಸ್ತೆ ನಿರ್ಮಾಣ ಉನ್ನತೀಕರಣ ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ. ಸರ್ಕಾರಿ ಯೋಜನೆಗಳು ಹಾಗೂ ಮನೆ ಹಂಚಿಕೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಪಾಡಿಕೊಳ್ಳಲಾಗಿದೆ. ಕಾನೂನು ಪಾಲನೆ, ಶಾಂತಿ ಸುವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಮೆರೆಯಲಾಗಿದೆ ಎಂದರು. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರದಿಂದ ಅತಿ ಹೆಚ್ಚು ಅನುದಾನ ತರಲಾಗಿದೆ ಎಂದು ಶಾಸಕರು ಪುನರುಚ್ಚರಿಸಿದರು. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ರಾಜ್ಯದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯರವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಶೈಕ್ಷಣಿಕ ಪ್ರಗತಿ ಹಾಗೂ ಆರೋಗ್ಯ ಕಾಪಾಡುವಲ್ಲಿ ಪ್ರಥಮ ಆದ್ಯತೆ ನೀಡಲಾಗಿದೆ. ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಸೌಕರ್ಯಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ಅರ್ಹರಿಗೆ ಹಾಗೂ ಯೋಗ್ಯರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ, ಗ್ರಾಮೀಣ ಭಾಗಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಕ್ಷೇತ್ರದ ಬಹುತೇಕ ನಿರಾಶ್ರಿತರಿಗೆ, ಅರ್ಹರಿಗೆ ಅವಶ್ಯವಿರುವಷ್ಟು ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ. ಸರ್ಕಾರಿ ಸೌಕರ್ಯ ಹಾಗೂ ಸೇವೆಗಾಗಿ ಯಾರೂ ಕೂಡ ಯಾರಿಗಾಗಲಿ ಯಾವುದೇ ಕಾರಣಕ್ಕೆ ಹಣ ನೀಡಬಾರದು ಮತ್ತು ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ ಎಂದರು. ಸೇವೆಗಾಗಿ ಆಯ್ಕೆ ಮಾಡಿ ಶಾಸಕ ಸ್ಥಾನ ನೀಡಿರುವ ಕ್ಷೇತ್ರದ ಘನತೆಯ ಸೇವೆ ಮಾಡುವುದು ನನ್ನ ಬಯಕೆ. ನಿಮ್ಮ ಮನೆಯ ಮಗನೆಂದು ಹಾರೈಸಿ ಅಲಂಗಿಸಿ ಆಶೀರ್ವಾದಿಸಿರುವ ನಿಮ್ಮೆಲ್ಲರ ಸೇವೆ ಮಾಡುವುದೊಂದೇ ನನ್ನ ಮುಖ್ಯ ಉದ್ದೇಶವಾಗಿದೆ. ಸರ್ವರು ತಮ್ಮ ಮಕ್ಕಳನ್ನು ಮೊಬೈಲ್ ಟಿವಿಗಳಿಂದ ಮುಕ್ತಗೊಳಿಸಿ ಗುಣಮಟ್ಟದ ಶಿಕ್ಷಣ ನೀಡಬೇಕಿದೆ. ಸರ್ವರು ವೈಯಕ್ತಿಕ ಸ್ವಚ್ಛತೆಯೊಂದಿಗೆ ಪರಿಸರದಲ್ಲಿ ನೈರ್ಮಲ್ಯತೆ ಕಾಪಾಡಿಕೊಳ್ಳಬೇಕೆಂದರು. ಮೇ 20ರಂದು 3 ವರ್ಷ ಪೂರೈಸಿರುವ ರಾಜ್ಯ ಸರ್ಕಾರದಿಂದ ತುಮಕೂರಲ್ಲಿ ಬೃಹತ್ತಾದ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರು, ಸಂಸದರು, ಶಾಸಕರೆಲ್ಲರೂ ಭಾಗವಹಿಸಲಿದ್ದಾರೆ. ಪಕ್ಷದ ರಾಷ್ಟ್ರ ನಾಯಕರು, ರಾಜ್ಯ, ನೆರೆಹೊರೆ ರಾಜ್ಯಗಳಿಂದ ಪಕ್ಷದ ವರಿಷ್ಠರು, ಮುಖಂಡರು, ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಅಸಂಖ್ಯಾತ ಜನತೆ, ಪಕ್ಷದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. 3 ವರ್ಷ ಪೂರೈಸಲು ಕಾರಣರಾದ ರಾಜ್ಯದ ಸಮಸ್ತ ಜನತೆಗೆ, ಅಧಿಕಾರಿಗಳಿಗೆ, ಆಡಳಿತ ವರ್ಗ, ಸಿಬ್ಬಂದಿ ವರ್ಗಕ್ಕೆ ರಾಜ್ಯ ಸರ್ಕಾರದಿಂದ ಅಭಿನಂದನೆ ಸಲ್ಲಿಸಲಾಗುವುದು. ಕಾರಣ, ಕ್ಷೇತ್ರದ ಜನತೆ ಮೇ 20ರಂದು ತುಮಕೂರಿನಲ್ಲಿ ಜರುಗುವ ಬೃಹತ್ ಸಾಧನಾ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಶಾಸಕರು ಕರೆ ನೀಡಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ, ಡಿವೈಎಸ್ಪಿ ಮಲ್ಲೇಶ ದುಡ್ಮನೆ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗುಂಡುಮುಣುಗು ತಿಪ್ಪೇಸ್ವಾಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ, ಕಾವಲ್ಲಿ ಶಿವಪ್ಪನಾಯಕ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ನಾನು ಕೇಳ್ಪಟ್ಟಿದ್ದೀನಿ, ಬಟ್ ಇದು ನಮ್ಮ ತಾಲೂಕಲ್ಲಿ ಕೂಡ ಅದು ಯಾವುದೇ ಕಾರಣಕ್ಕೂ ನಾವು ಅದನ್ನು ಸಹಿಸಬೇಕು. ಮತ್ತೆ ಇನ್ನು ಆರೋಗ್ಯ ಸೇವೆದು ತಾವು ತಮಗೂ ತಹಸೀಲ್ದಾರರು ಮತ್ತೆ ಅವರ ಇಲಾಖೆಯ ಒಂದು ಕಾಳಜಿಯಿಂದ ಇವತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಕ್ಕುಪತ್ರಗಳು ನಾವು ಸುಮಾರು 4295 ವಾಸದಾರರಿಗೆ ಉಚಿತ ಇದು ಗೋತೆ ಆಂದೋಲನದಲ್ಲಿ, ಆಮೇಲೆ ಹಕ್ಕುಪತ್ರಗಳು 5951 ಹಕ್ಕುಪತ್ರಗಳ ಪೈಕಿ 3227 227 ಹಕ್ಕುಪತ್ರಗಳನ್ನು ನೋಂದಣಿ ಮಾಡಿಸಿ ಈಗ 911 ಈ ಸೊತ್ತು ವಿತರಿಸಲಾಗಿರ್ತದೆ ಅವರಿಗೆ. ಮತ್ತೆ ಯಾವುದೇ ರೀತಿ ಮಧ್ಯವರ್ತಿಗಳಿದ್ದಂಗೆ ನಾನು ಸುಮಾರು ಪಂಚಾಯತ್ಗಳಿಗೆ ನಾನೇ ವೈಯಕ್ತಿಕವಾಗಿ ಹಣ ಕೊಟ್ಟಿದ್ದೀನಿ. ಯಾರು ಕಟ್ಟಕ್ಕೆ ಆಗ್ತಾ ಇಲ್ವೋ ಹೇಳಿ ಅಂತ ಹೇಳ್ಬಿಟ್ಟು ನಾವೇ ಕೊಟ್ಟಿದ್ವಿ. ಇನ್ನೂ ಯಾವ್ಯಾವ ಪೆಂಡಿಂಗ್ ಇದಾವೋ ಯಾರ್ಯಾರಿಗೆ ಕೊಟ್ಟೂರು ತಹಸೀಲ್ದಾರ್ ಕೂಡ ಹೇಳಿದ್ದೀನಿ, ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ನಡೀತಾ ಇದೆ ಈ ವಿಷಯವಾಗಿ. ಮತ್ತೆ ಕೆಲವು ನಮ್ಮ ಗಮನಕ್ಕೆ ನಾವು ವಿಶೇಷವಾಗಿ ಹಳ್ಳಿಗಳು ಹೋದಾಗ ಸುಂಕದಕಲ್ಗೆ ಹೋಗಿದ್ವಿ. ಅಲ್ಲಿ ಒಂದು ಹೊಸ ಕಾಲನಿ ಆಗಿದೆ, 25 ವರ್ಷ ಅದನ್ನು ಭಾಗೀರಥಿ ಮೇಡಮ್ ಟೈಮಲ್ಲಿ ಅಲ್ಲಿ ಆಶ್ರಯ ಕಾಲನಿ ಮಾಡಿಕೊಟ್ಟು ಇವತ್ತುವರೆಗೂ ಹಕ್ಕುಪತ್ರ ವಿತರಣೆ ಆಗಿಲ್ಲ. ಈಗ ಹಳೆ ರೆಕಾರ್ಡ್ಸ್ ಎಲ್ಲ ಕಳೆದೋಗಿದೆ ಅಂತ ಹೇಳಿದ್ರು. ನಾನು ಅಲ್ಲೇ ನೆಕ್ಸ್ಟ್ ಡೇನೆ DS ಅವರು, CEO ಅವರು, EO ಅವರು ಎಲ್ಲ ಮತ್ತೆ PDO ಅವರೆಲ್ಲ ಹೋಗಿ ವಿಸಿಟ್ ಮಾಡಿ ಮತ್ತೆಲ್ಲ ಈಗ ರೆಕಾರ್ಡ್ಸ್ ರೆಡಿ ಮಾಡಿಬಿಟ್ಟು ಅವ್ರ ಹಕ್ಕುಪತ್ರ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಈಗ ನನಗೆ ಬೇಜಾರು ಏನಂತಂದ್ರೆ ಕೆಲವು ಸರಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಹಳ ಬೇಸರ ಅನಿಸ್ತದೆ. ಯಾಕೆಂದ್ರೆ ನಾವು ಹೋದಾಗಲೇ ಅಲ್ಲಿ ನೈಜ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ಅದು ಹೋಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಕೇಳಿದ್ರೆ ಯಾರನ್ನಂತ ಇದಿರ್ಬೇಕು. ವೈಯಕ್ತಿಕವಾಗಿ ಅಲ್ಲಿ ತಿಳ್ಕೊಂಡು ಸ್ವೈಚ್ಛತೆಯಿಂದ ಅಲ್ಲಿ ಸಾರ್ವಜನಿಕರಿಗೆ ಬೇಕಾಗಂತ ಕೆಲಸಗಳು ಕೆಲವು ಸರಿ ಆಗ್ತಾ ಇಲ್ಲ ಅನ್ನೋದು ಒಂದು ಬೇಜಾರಿದೆ. ಬಟ್ ಅದಕ್ಕೆ ನಾವು ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಕೆಲವರೆಲ್ಲ ನನಗೂ ಗ್ರೂಪ್ಗಳಿಗೆ ಹಾಕ್ತಾರೆ, ವೈಯಕ್ತಿಕ ಕಳಿಸ್ತಾರೆ.
ಅಧಿಕಾರಿಗಳು MLA ತರ ವಹಿಸ್ತಾ ಇದ್ದಾರೆ, ಕಂಟ್ರೋಲ್ ಇಲ್ಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ದಯವಿಟ್ಟು ಹೇಳ್ತೀನಿ ಆಯ್ತಾ, ಯಾವ್ದಾದ್ರು ಒಂದು ಪ್ರೂಫ್ ಸಮೇತ ಯಾವ್ದಾದ್ರು ಒಂದು ದಯವಿಟ್ಟು ಕೊಡಿ. 0 ಟಾಲರೆನ್ಸ್ ಆಯ್ತಾ. ಯಾವುದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರನ ತಾಲೂಕಲ್ಲಿ ಸಹಿಸೋದಿಲ್ಲ ಆಯ್ತಾ. ಅದರಲ್ಲಿ ನಾವು ಏನಂಗಂತಾರೆ ಏಕವಚನದಲ್ಲಿ ಬೈಯಲ್ಲ, ಕೆಟ್ಟ ಪದ ಉಪಯೋಗಿಸಲ್ಲ, ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಆಯ್ತಾ. ಪ್ರೊಫೆಷನಲ್ ಆಗಿ ಉತ್ತರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸಾರ್ವಜನಿಕರಿಗೆ, ಬಡವರಿಗೆ ಇಲ್ಲಿ ಅವ್ರಿಗೆ ತೊಂದರೆ ಆಗೋದನ್ನ ನಾವು ಖಂಡಿತ ಸಹಿಸೋದಿಲ್ಲ. ನಿಮ್ಮ ಗಮನಕ್ಕೆ ಏನಾದ್ರು ಬಂದ್ರೆ ದಯವಿಟ್ಟು ನಮಗೆ ವಾಟ್ಸಪ್ ಅಲ್ಲಿ ಆಗಿರ್ಬೋದು ಏನಾದ್ರು ಒಂದು ನಿಖರ ಮಾಹಿತಿ ಕೊಡಿ. ಖಂಡಿತ ಅವಾಗಿಂದ ಅವಾಗಲೇ ಕ್ರಮ ತಗೊಳ್ತೀವಿ. ಯಾವುದೇ ರೀತಿ ಅದರಲ್ಲಿ ಮುಲಾಜಿಲ್ಲ. ತಾಲೂಕು ಆಫೀಸಲ್ಲಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿರ್ಬೋದು, ನಮ್ಮ ಪಂಚಾಯತಿಯಲ್ಲಿ ಆಗಿರ್ಬೋದು, ಜಸ್ಕಾಂ ಅಲ್ಲಿ ಯಾವ್ದಾದ್ರು ಇಲಾಖೆಯಲ್ಲಿ ಆಯ್ತಾ, ನಾವು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಅದ್ರ ಮೇಲೆ ಏನಾದರೂ ಅವ್ರು ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ನಿಮ್ಗೆ ಅಕ್ಕಿದೊಂದು ಈಗ ಒಂದು ಗೊತ್ತಾಗಿದೆ ವಿಷಯ, ಅಕ್ಕಿ ವಿಷಯದಲ್ಲಿ ಅದನ್ನ ನಾವು ಸತೀಶ ಮುಂದೆ ಬಾ. ಎಷ್ಟು ದಿವಸದಿಂದನೂ ಬಹಳ ಒಂದು ಫುಡ್ ಇಂದ ಹಿಡಿದ್ಬಿಟ್ಟು ನಿರಂತರವಾಗಿ ತಾವು ಕೂಡ ಬೆಳಕು ಚೆಲ್ತಾ ಇದ್ರೆ ಅಲ್ಲಿ ಹಾಗೆ ಅಲ್ಲಿರಂತ ಸಮಸ್ಯೆಗಳು ಹಾಸ್ಪಿಟಲ್ ಅಲ್ಲಿ ಆಗ್ತಾರಂತ ಟ್ರೀಟ್ಮೆಂಟ್ ಆಗಿರ್ಬೋದು. ಈಗ ಏನಾಗಿದೆ ಅಂತಂದ್ರೆ ಈ ಹಾಸ್ಪಿಟಲ್ ಒಂದು ಏನಿದೆಲ್ಲ ಇದು ಪ್ರತಿ ಪೇಷಂಟ್ ಡಿಫ್ರೆಂಟ್ಸು ಸಿಂಪ್ಟಮ್ಸು ಅಂದ್ರೆ ಕಂಪ್ಲೇಂಟ್ಸ್ ಬೇರೆ ಬೇರೆ ಇರ್ತದೆ. ಮತ್ತೆ ಅವ್ರಿಗೆ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟು ಕಾಯಿಲೆಗಳಿರ್ತದೆ. ಸೊ ಕರೆಕ್ಟಾಗಿ ಇವ್ರಿಗೆ ಇದೇ ಥರ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಅನ್ಲೆಸ್ ನಾವು ತುಂಬ ಸೂಪರ್ ಸ್ಪೆಷಲಿಸ್ಟ್ ಇದ್ರೆ ಮಾತ್ರ ನಾವು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಲ್ಲಿ ಜನರಲೈಸ್ಡ್ ಆಗಿ ಅಲ್ಲಿ ಒಂದು ಜನರಲ್ ಡಾಕ್ಟರ್ಸ್ ಇದ್ದಾಗ ಆ ಸ್ಪೆಷಲೈಸೇಷನ್, ಯಾಕೆಂದರೆ ಪೀಡಿಯಾಟ್ರಿಷಿಯನ್ನು ಕಣ್ಣು ನೋಡಬೇಕು, ಕಿವಿ ನೋಡಬೇಕು, ಗಂಟ್ಲು ನೋಡಬೇಕು, ಅಲ್ಲೂ ನೋಡಬೇಕು. ನಮ್ಮ ಸರ್ಕಾರದ್ದು ಸಿಸ್ಟಮ್ ಈ ಥರ ಇದೆ. ನಾನು ಶಾಸಕನಾಗಿ ಹೇಳ್ತಾ ಇಲ್ಲ, ಒಂದು ವೈದ್ಯನಾಗಿ ಹೇಳ್ತಾ ಇದ್ದೀನಿ. ಇದು ಸಿಸ್ಟಮು ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆಗಳ ಸೇವೆ ಬಹಳ ಕಾಂಪ್ಲೆಕ್ಸ್ ಆಗಿದೆ. ಅವ್ರದ್ದು 50% ಟೈಮು ಅಡ್ಮಿನಿಸ್ಟ್ರೇಟಿವ್ ವರ್ಕು. ಯಾಕಂದರೆ ಈ ನ್ಯಾಷನಲ್ ಪ್ರೋಗ್ರಾಮ್ಸ್ ಇದ್ದಾವೆ, ಪೋಲಿಯೋ ಪ್ರೋಗ್ರಾಮು, TB ಪ್ರೋಗ್ರಾಮು, ಇಮ್ಯುನೈಸೇಷನ್ನು, ವ್ಯಾಕ್ಸಿನೇಷನ್ ಎಲ್ಲವನ್ನು ನೀವು ನೋಡಿ. ದಿನ ಬೆಳಗ್ಗೆ ನಾನು ಆ ಗ್ರೂಪಲ್ಲಿ ಇದ್ದೀನಿ, ಅವ್ರ ವಾಟ್ಸಪ್ ಗ್ರೂಪಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟು. ಬೆಳಿಗ್ಗೆ ಎದ್ದರೆ ಒಂದಲ್ಲ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ, ಇಲ್ಲಾಂತಂದರೆ ಮೀಟಿಂಗ್ಗಳಲ್ಲಿ, ಇಲ್ಲಾಂದರೆ ಒಂದು ನ್ಯಾಷನಲ್ ಪ್ರೋಗ್ರಾಮಲ್ಲಿ ಬ್ಯುಸಿ ಆಗಿರ್ತಾರೆ. ಆ ಡಾಕ್ಟ್ರಿಂದ ಹಿಡಿದ್ಬಿಟ್ಟು ಆಶಾ ವರ್ಕರ್ ಇಂದ್ಬಿಟ್ಟು ಎಲ್ಲ ನರ್ಸ್ಗಳನ್ನು 50% ಅವ್ರ ಟೈಮು ಇದರಲ್ಲೇ ಹೋಗ್ತದೆ. ಸೊ ಇದು ಸ್ವಲ್ಪ ಸೆಗ್ರಿಗೇಟ್ ಆಗಬೇಕು. ಮತ್ತು ಒಂದು PHCಗೆ ಒಬ್ಬರೇ ಡಾಕ್ಟರ್ ಇದ್ದಾರೆ, 24 ಗಂಟೆ ಒಬ್ಬರೇ ಡಾಕ್ಟರ್. ಇದು ಸ್ವಲ್ಪ ಈಗ ರೊಟೇಷನ್ ಮಾಡಬೇಕು. ಏನಂದರೆ ಈಗ ಇರೋ ಸರ್ಕಾರದ ವ್ಯವಸ್ಥೆಯಲ್ಲಿ ಡಾಕ್ಟರ್ಸು ಬರ್ತಾ ಇಲ್ಲ, ಗೌರ್ಮೆಂಟ್ ಸರ್ವಿಸ್ಗೆ ಬರ್ತಾ ಇಲ್ಲ. ಯಾಕಂದರೆ ನಾನು ಕೂಡ ತುಂಬ ಮನವಿ ಮಾಡಿದ್ದೀನಿ ಸರ್ಕಾರಕ್ಕೂ ಕೂಡ, ದಿನೇಶ್ ಗುಂಡೂರಾವ್ ಅವ್ರಿಗೂ, ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ, ಅಧಿಕಾರಿಗಳಿಗೆ ಏನಾದರೂ ಮಾಡಿ ನಮ್ಮ ಅದು ಖಾಸಗಿ ವೈದ್ಯನ ಗುತ್ತಿಗೆ ಆಧಾರದ ಮೇಲೆ ಇಲ್ಲ ಟೈಮ್ ಬೇಸ್ ಕನ್ಸಲ್ಟಿಂಗ್ ಒಂದು ಫಿಕ್ಸ್ಡ್ ಟೈಮ್, ಬೆಳಿಗ್ಗೆ ಟೈಮಲ್ಲಿ ಆಗಿರ್ಬೋದು ಇಲ್ಲ ಸಾಯಂಕಾಲ, ಅವರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ 5 to 7 ಈ ಥರ ಒಂದು 2 hours ಸರ್ವಿಸ್ ಕೊಡೋಕ್ಕೆ ಅವ್ರು ಪೇ ಮಾಡಿ ಅಟ್ಲೀಸ್ಟ್ ಆ ಸರ್ವಿಸ್ನ, ಸರ್ಕಾರಿ ಸೇವೆನ ಬಡವರಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಿಗಲಿ. ಈಗ ನೀವು ಈ 15 ವರ್ಷ ಸರ್ವಿಸ್ ಎಲ್ಲ ಓದ್ಬಿಟ್ಟು ಆಮೇಲೆ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ನೀವು ಬಯಸ್ಕೊಳ್ರಿ, ಇಲ್ಲ ಔಷಧಿ ಇಲ್ಲ, ಇಲ್ಲ ಸ್ಕ್ಯಾನ್ ಇಲ್ಲ, ಎಕ್ಸ್ರೇ ಇಲ್ಲ, ಕೆಟ್ಟೋಗಿದೆ ಅಂತಂದ್ರೆ ನಾವು ಏನೋ ಸರ್ವಿಸ್ ಕೊಡೋಕ್ಕಾಗೋದಿಲ್ಲ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದು ಏನಾದರೂ ಇದ್ರೂ ನಾವು ನಮ್ಮ ಹಂತವಾಗಿ ಈಗ ನಮ್ಮ ತಾಲೂಕು ಆಸ್ಪತ್ರೆ ನಿಮಗೆಲ್ಲ ಗೊತ್ತಿದೆ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕನ್ನೋದು ಬಹುದಿನಗಳ ಕನಸು. ಆದರೆ ಮಾನದಂಡಗಳ ಪ್ರಕಾರ 300 ಡೆಲಿವರಿ ಆಗಬೇಕು.
ಒಂದು ತಿಂಗಳಿಗೆ 300 ಡೆಲಿವರಿ ಆಗಬೇಕು ತಾಲೂಕು ಆಸ್ಪತ್ರೆಯಲ್ಲಿ. ಮತ್ತೆ ಒಂದು ಹಾಸ್ಪಿಟಲ್ ಮಕ್ಕಳು ತಾಯಿ ಮಕ್ಕಳ ಹಾಸ್ಪಿಟಲ್ ಇನ್ನೊಂದಕ್ಕೆ 60 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಈಗ ಹಾಸ್ಪಿಟಲ್ ಇದೆ 45 ಕಿಲೋಮೀಟರ್ ಇದೆ. ಮತ್ತೆ ಇಲ್ಲಿ ಈಗ 50ರಿಂದ 60 ವಿತಿನ್ 70-80 ಡೆಲಿವರಿ ಆಗ್ತದೆ ತಿಂಗಳಿಗೆ. ಸೊ 300 ಆಗದೆ ಚಾನ್ಸೇ ಇಲ್ಲ. ಅದರಿಂದ ತಾಯಿ ಮಕ್ಕಳ ಆಸ್ಪತ್ರೆ ಯಾವುದೇ ಕಾರಣಕ್ಕೆ ಆಗಲ್ಲ. ಸೊ ನಾವು ಮಾನ್ಯ KKRDB ಅಧ್ಯಕ್ಷರು, ಗೃಹ ಮತ್ತೆ ಆರೋಗ್ಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳಿಂದ ನೇರವಾಗಿ ಸಿಗ್ದಿರನ್ನ ಬೇರೆ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೆಚ್ಚುವರಿಯಾಗಿ 50 ಬೆಡ್ನ ಹೆಚ್ಚುವರಿ ಮಾಡಿಕೊಂಡು ಅದನ್ನೇ ತಾಯಿ ಮಕ್ಕಳ ವಿಭಾಗ ಅಂತೇಳಿ ಈಗ ಅದನ್ನ ಉನ್ನತೀಕರಣ. ಜಸ್ಟ್ ನಿಮ್ಮ ಮಾಹಿತಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗಿಗೆ ಅದನ್ನ ಈಗ ತಾಯಿ ಮಕ್ಕಳ ಹಾಸ್ಪಿಟಲ್ ವಿಭಾಗ ಅಂತೇಳಿ ಅದನ್ನ ಈಗ ಉನ್ನತೀಕರಣ ಮಾಡಿ ಈಗ ನೆಕ್ಸ್ಟ್ ವೀಕು ನಿಮ್ಮ ಮುಖಾಂತರ ಅದನ್ನ ಶಂಕುಸ್ಥಾಪನೆಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಸೊ ಅದೇ ರೀತಿ ಈಗ KMRCಯಲ್ಲಿ ತಾಲೂಕಿನ ನಾವು ನಿರಂತರವಾದ ಪ್ರಯತ್ನದಿಂದ ಈಗ ಸಂಡೂರು ಹೊಸಪೇಟೆ ಎಷ್ಟು ಗಣಿ ಬಾಧಿತ ಆಗಿದೆನೋ ಅದರಷ್ಟೇ ನಮ್ಮ ಅಷ್ಟು ಗಣಿ ವಿಚಾರವಾಗಿ ನಮ್ಮ ತಾಲೂಕು ಕೂಡ ಅಷ್ಟೇ ನಲಗಿದೆ ಅಂತೇಳಿ ಹಲವಾರು ಬಾರಿ ಮನವಿ ಮಾಡಿ ಅವ್ರಿಗೆ ಮನವರಿಕೆ ಮಾಡಿ ಇವತ್ತು ರೆಸ್ಟ್ ಆಫ್ ದ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಗಣಿ ಬಾಧಿತ ತಾಲೂಕುಗಳು ಬಿಟ್ಟು ಜಿಲ್ಲೆಯಲ್ಲಿರತಕ್ಕಂಥ ಉಳಿದ ತಾಲೂಕುಗಳು ಕೂಡ ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಲೈಬ್ರರಿ, ಸೊ ಅದು ಯಾವುದೇ ರೀತಿ ಅದರದ್ದು ತೊಂದರೆ ಇಲ್ಲ. ಕೆರೆ ತುಂಬಿಸುವ ಯೋಜನೆದು ಮತ್ತೆ ಕುಡಿಯುವ ನೀರಿಂದು ಎಲ್ಲ ಕಡೆ ಸಮಸ್ಯೆಗಳು ತಮ್ಮ ಗಮನಕ್ಕೂ ಬಂದಿದೆ. ಅದಕ್ಕೆ ಎಷ್ಟು ನಾವು ಕಾಳಜಿ ವಹಿಸಿದೀವಿ ಅಂತಂದ್ರೆ ಸಪರೇಟ್ ಆಗಿ ವಾಟ್ಸಪ್ ಗ್ರೂಪ್ ಮಾಡಿ ಮತ್ತೆ ವಿಶೇಷವಾಗಿ ಒಂದು 24/7 ಹೆಲ್ಪ್ ಲೈನ್ ಮಾಡಿ ಮಾನ್ಯ ನಮ್ಮ ಇಒ ಸರ್ ಕೂಡ ಮತ್ತೆ ನಾವು ಯಾವುದೇ ಸಣ್ಣ ಹುಡುಗ ಫೋನ್ ಮಾಡೋದನ್ನು ನಾವು ಅಟೆಂಡ್ ಮಾಡಿ ಮತ್ತೆ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋಟೋಸ್ ವಿಡಿಯೋಸ್ ಕಳ್ಸಕ್ಕೆ ಹೇಳಿ ಯಾರು ಅಲ್ಲಿ PDOಗೆ ವಾಟರ್ ಮ್ಯಾನ್ಗೆ ಹೇಳ್ತಾ ಇಲ್ಲ, CEOಗೆ DSಗೆ ಇಲ್ಲಾಂದ್ರೆ ನಮ್ಮ ಇಒಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಚಿಕ್ಕ ಪುಟ್ಟದ ಇದನ್ನು ಗ್ರೂಪಲ್ಲಿ ಹಾಕಿ ಅರ್ಧ ಗಂಟೆಯಲ್ಲಿ ಅದು ಮಾಹಿತಿ ವಾಪಸ್ ತಗೊಂಡು ಅಲ್ಲಿ ನಿಜವಾಗ್ಲೂ ಸಮಸ್ಯೆ ಇದೆನಾ ಇಲ್ಲ ಅದು ಏನಾದರೂ ಬೇರೆ ಬೇರೆ ಉದ್ದೇಶಕ್ಕೆ ಹೇಳ್ತಾ ಇದಾರೆ, ಒಂದು ವಾರ್ಡಲ್ಲಿ ಸಮಸ್ಯೆ ಇದೆನಾ, ಒಂದು ಇಡೀ ಗ್ರಾಮದಲ್ಲಿ ಸಮಸ್ಯೆ ಇದೆನಾ, ಒಂದು ಭಾಗಕ್ಕೆ ಸಮಸ್ಯೆ ಇದೆನಾ, ಒಂದು ಟ್ಯಾಪ್ ಪ್ರಾಬ್ಲಮ್ ಇದೆನಾ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿ ಅದನ್ನ ನೀರು ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಮ್ಮ ಪ್ರಸನ್ನ ಅವರು ಕೂಡ ಇದು ಮಾಡಿ ನಾವು ಎಲ್ಲ ರೀತಿ ಅವತ್ತೇ ಡೇ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಸ್ವಲ್ಪ ಬೇಸಿಗೆ ಜಾಸ್ತಿ ಇರೋದ್ರಿಂದ ಕೆಲವು ಕಡೆ ನೀರು ಸ್ವಲ್ಪ ಬೋರ್ಗಳೆಲ್ಲ ಫೇಲ್ ಆಗಿ ಹೋಗಿರೋಂಥದ್ದು ಇದಾವೆ. ಈಗ ಇವತ್ತು ಕೂಡ ಗಾಣಗಟ್ಟೆ ನಿನ್ನೆ ನಾನೇ ಖುದ್ದಾಗಿ ಗಾಣಗಟ್ಟೆ ತುಂಬಾ ಗಂಭೀರ ಸಮಸ್ಯೆ ಇತ್ತು, ನಾನೇ ವಿಸಿಟ್ ಮಾಡಿ ಈಗಾಗಲೇ ಗಾಣಗಟ್ಟೆಯಲ್ಲಿ ಹೋಗಿದೆ ವೆಹಿಕಲ್. ಈಗ ಬೋರ್ ಇನ್ನೊಂದು ಹೊಸ ಬೋರ್ ಹೋಗ್ತಾ ಇದ್ದಾರೆ, ಅಡಿಸೂರಿನಳ್ಳಿದೆ, ಮಾರನಹಳ್ಳಿದೆ, ಎಲ್ಲೆಲ್ಲಿದಾವೋ ಈಗ ನಮ್ಗೆ ಡ್ರಾಟ್ ಅನೌನ್ಸ್ ಆದ್ರೆ ಮಾತ್ರ ಬೋರ್ವೆಲ್ ಹಾಕೋದಕ್ಕೆ ಮತ್ತೆ ಅವಕಾಶ ಇರ್ತದೆ. ಈಗ ಅದರ್ವೈಸ್ ನಮ್ಗೆ ಬೋರ್ವೆಲ್ ಇಟ್ಕೊಳ್ಳೋಕೆ ಅವಕಾಶ ಇಲ್ಲ. ಅದು ಅನಿವಾರ್ಯ ಕೇಸಸ್ ಅಲ್ಲಿ ಮಾತ್ರ ಇರ್ತದೆ. ನಾವು ಪ್ರೈವೇಟ್ ಬೋರ್ ತಗೊಳ್ಳೋಕೆ ನಮ್ಗೆ ಅವಕಾಶ ಇದೆ ಆಯ್ತಾ. ಎಲ್ಲ ಕಡೆ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಪ್ರೈವೇಟ್ ಬೋರ್ ತಗೊಂಡಿದೀವಿ. ಮತ್ತೆ ನಾವೇ ವೈಯಕ್ತಿಕವಾಗಿ ಕೂಡ ಬೋರ್ವೆಲ್ಸ್ ಈಗ ಹಾಕ್ಸ್ಬಿಟ್ಟು ನೀರಿನ ಮೋಟ್ರ್ ಪಂಪ್ ಕೊಡಿಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗ್ತದೆ. ಮೂಲಭೂತ ಸೌಕರ್ಯಗಳು ವಿಶೇಷವಾಗಿ ಕುಡಿಯ ನೀರು ಮತ್ತು ವಿದ್ಯುತ್ ಸೌಲಭ್ಯಕ್ಕೆ ನಾವು ಅವಾಗಲೇ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇನ್ನು ಎಲ್ಲೆಲ್ಲಿ ಬರ್ತದೋ ನಮ್ಮ ಗಮನಕ್ಕೆ ಇಲ್ದಿದ್ದು ನಮ್ಗೆ ಒಂದೇ ಒಂದು ನೋವೇನಂತಂದ್ರೆ ತುಂಬಾ ಕಡೆ ಪೋಲ್ ಆಗ್ತಾ ಇದೆ ನೀರು ಬೆಳಗ್ಗಿಂದ ರಾತ್ರಿವರೆಗೂ. ಅದು ಕರೆಂಟ್ ವಾಲ್ವ್ ಇರೋದಿಲ್ಲ, ಎಲ್ಲ ಪ್ಲಾಸ್ಟಿಕ್ ಕಿತ್ತಾಕಿರ್ತಾರೆ. ಅದಕ್ಕೋಸ್ಕರ ಅದು ಏನೇ ಮಾಡಿದ್ರು ಕೂಡ ನಾವು ಮತ್ತೆ ಅದನ್ನ ಕಿತ್ತಾಕಿ ಎಲ್ಲ ಚರಂಡಿಲಿ ಕಂಟಿನ್ಯೂಸ್ ಅರೇಂಜ್ ಮಾಡ್ತಾರೆ. ಅದನ್ನ ನಾವೆಲ್ಲ ಕಡೆನೂ ಮನವಿ ಮಾಡ್ತೀವಿ. ನಿಮ್ಮ ಮುಖಾಂತರ ಕೂಡ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದೀವಿ. ಸೊ ಈ ಬೇಸಿಗೆಯಲ್ಲಿ ನೀರು ಬಹಳ ಮುಖ್ಯ, ಪೋಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಅದೇ ರೀತಿ ಈಗ ನಮ್ಮ ಇಲಾಖೆಗೆ ಹೋದ್ರೆ ನಮ್ಮನ್ನ ಬೇರೆ ರೀತಿಯಲ್ಲೇ ನೋಡ್ತಾರೆ. ಯೂಶಲಿ 2-3 ದಶಕಗಳಾಗ್ತದೆ. ಈಗ ಏನಾದರೂ ಜಲಸಂಪನ್ಮೂಲ ಇಲಾಖೆಯಲ್ಲಿ 2-3 ವರ್ಷದಲ್ಲಿ 4 ವರ್ಷದಲ್ಲಿ ಯಾವುದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ. 20-30 ವರ್ಷ 2-3 ದಶಕಗಳು ಬೇಕು. ಅದು ಹೇಗೆ ಸಾಧ್ಯ ಆಯಿತು ನಿಮ್ಗೆ 2.5 ವರ್ಷದಲ್ಲಿ ನೀವು ಈ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ? ಈಗ ರಾಜ್ಯದಲ್ಲೇ ಅತಿ ದೊಡ್ಡ ಪ್ರಾಜೆಕ್ಟ್ ಈಗ ನೆಕ್ಸ್ಟ್ ಬರ್ತಾ ಇದೆ, ಒಂದು 84-90 ಕೆರೆ ತುಂಬಿಸಂತದ್ದು ಒಂದು ಕೆರೆ ಬರ್ತದೆ. ಇದು ಅತಿ ದೊಡ್ಡ ಯೋಜನೆ. ಇದು 2.5 ವರ್ಷದಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾ ಇದ್ದಾರೆ. ಇದು ಎಲ್ಲ ಕೆರೆ ತುಂಬಿಸುವ ಯೋಜನೆಗಳು ಅವು ಒಪ್ಪಂದ ಇರೋದು ಮುಂಗಾರಲ್ಲಿ ಏನು ನಮ್ಮ ತುಂಗಭದ್ರಾ ವಾಟರ್ ಏನು ಹೋಗಿ ಹೆಚ್ಚುವರಿಯಾಗಿ ಹರಿದು ತುಂಬಿ ಹೆಚ್ಚುವರಿಯಾಗಿ ಹೋಗ್ತದೆ ಅಂತ ನೀರನ್ನ ಈ ಕೆರೆಗಳಿಗೆ ಬೇರೆ ಕಡೆ ಡೈವರ್ಟ್ ಮಾಡೋದು ಅದು ಮುಂಗಾರ ಟೈಮಲ್ಲಿ. ಸೊ ಅಗ್ರಿಮೆಂಟ್ ಇರೋದು ಜೂನ್ನಿಂದ ಸೆಪ್ಟೆಂಬರ್ ಟೈಮಲ್ಲಿ ಕೆರೆಗಳಿಗೆ ನೀರು ತುಂಬ ಕೆಲಸ ಆಗುತ್ತೆ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ. ಮುಂಗಾರ ಟೈಮಲ್ಲಿ ಮಾತ್ರ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇರ್ತದೆ ನಮಗೆ ನೀರು ಬರೋದಕ್ಕೆ. ಸೊ ಅವಾಗೆಲ್ಲ ಪೂಜೆ ಮಾಡಿ ಎಲ್ಲ ಟ್ರಯಲ್ ಟೆಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡು ಸಣ್ಣ ಪುಟ್ಟ ಅಡೆತಡೆಗಳಿದ್ದು ಎಲ್ಲ
ಏನೇನು ವರ್ಕ್ ಇದನ್ನು ಎಲ್ಲದನ್ನು ರೆಡಿ ಮಾಡಿ ಹಲೋ ಹಲೋ ಸರ್ ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಕೂಡ್ಲಿಗಿ ತಾಲೂಕಿನ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಎಲ್ಲ ಮತ್ತು ಉದಯೋನ್ಮುಖ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ತಿಳಿಸುತ್ತಾ ಮತ್ತು ನೆರವೇರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ವಿಶೇಷವಾಗಿ ಸಾರ್ವಜನಿಕರಿಗೆ ನಮಸ್ಕಾರ ತಿಳಿಸುತ್ತಾ, ಮೊದಲನೇದಾಗಿ ನಮ್ಮ ಕುರುಮಂಗಲ ಶಾಮಣ್ಣ ಅವ್ರಿಗೆ ಇವತ್ತು ಒಂದು ಅವರು ಮಾಡಿರ್ತಕ್ಕಂಥ ಅಪಾರ ಸಹಕಾರ ಕ್ಷೇತ್ರದಲ್ಲಿ ಮತ್ತು ನಮ್ಮ ಕೂಡ್ಲಿಗಿ ಮತ್ತು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಪರಿಗಣಿಸಿ ಅದೊಂದು ಸಹಕಾರ ಶಿರೋಮಣಿ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಕ್ಕೆ ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಜನತೆ ಪರವಾಗಿ ತುಂಬ ಧನ್ಯವಾದಗಳನ್ನು ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಸೇವೆ ಇದೇ ರೀತಿ ನಿರಂತರವಾಗಿ ಬಡವರ ಕಾಳಜಿ ಬಗ್ಗೆ ಮುಂದುವರಿದೆ ಅಂತ ಹೇಳ್ತಾ, ಇವತ್ತು ನಿನ್ನೆಗೆ ಮೇ 13, 2023 ಇವತ್ತು ನಮ್ಮ ಎಲೆಕ್ಷನ್ ಆಗಿ ನಿನ್ನೆಗೆ 3 ವರ್ಷ ಯಶಸ್ವಿ 3 ವರ್ಷ ಪೂರೈಸಿ 20ನೇ ತಾರೀಕಿಗೆ ಬಂದರೆ ಒಂದು ಸರ್ಕಾರ ಅಧಿಕೃತವಾಗಿ ರಚನೆ ಆಗಿ 3 ವರ್ಷ ಕಂಪ್ಲೀಟ್ ಆಗ್ತದೆ. ಅದರದ್ದೊಂದು ಈ ಒಂದು ಅಡೆತಡೆಗಳು, ಒಂದು ಏನು ಕಷ್ಟಗಳು ಮತ್ತು ಯೋಜನೆಗಳು ಏನೇನು ಬಂದಂಥ ಅಡೆತಡೆಗಳನ್ನು ಮೀರಿ ಇವತ್ತು ಕೂಡ್ಲಿಗಿ ತಾಲೂಕು ಅನ್ನೋದು ಒಂದು ರಾಜ್ಯದಲ್ಲಿ ಅಟ್ಲೀಸ್ಟು ಎಲ್ಲಿ ಕೇಳಿದ್ರು ಒಂದು ಸ್ವಲ್ಪ ಕೂಡ್ಲಿಗಿ ಅಂದರೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಆಗಂಥದ್ದು ಒಳ್ಳೆ ರೀತಿ ಒಳ್ಳೆ ಬೆಳವಣಿಗೆ ಆಗ್ತಾ ಇರೋದು ಬಹಳ ಸಮಾಧಾನಕ ವಿಚಾರ. ಅದಕ್ಕೆ ಬಹುಮುಖ್ಯ ಕಾರಣಕರ್ತರು ತಾವು ಮಾಧ್ಯಮ ಮಿತ್ರರಾಗಿದ್ದರಿಂದ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ಯಾಕೆಂತಂದ್ರೆ ನಾವು ಎಷ್ಟಾದ್ರೂ ಓಡಾಡಿ ಕೆಲಸ ಮಾಡಿದ್ರು ಅದನ್ನು ಗುರುತಿಸಿ ಅದನ್ನ ಒಂದು ಪ್ರಚಾರಪಡಿಸೋಂಥ ಕೆಲಸ ತಮ್ಮದಾಗಿರ್ತದೆ. ಸೊ ಅದನ್ನ ಎಲ್ಲ ರೀತಿ ನಮ್ಮ ಕಡೆಯಿಂದ ತಿಳಿದು ಆಗಂತ ತಪ್ಪುಗಳ ಕೂಡ ತಿದ್ದಿ ಅದನ್ನ ಸರಿದಾರಿಗೆ ತರಂತ ಕೆಲಸನೂ ಸೇರಿಕೊಂಡು ಒಳ್ಳೆ ಕೆಲಸಗಳನ್ನ ಯಾವಾಗಲೂ ಒಂದು ಮುಕ್ತ ಕಂಠದಿಂದ ತಾವೆಲ್ಲರೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಆಗ್ಬೇಕಾಗಿರೋಂಥ ಕೆಲಸಗಳ ಬಗ್ಗೆನೂ ಕಣ್ತರಿಸಿ ಮತ್ತೆ ಕೂಡ್ಲಿಗಿ ಈಗ ಆಗಿರೋಂಥ ಕೆಲಸಗಳು ಕೂಡ ನೀವು ಒಂದು ಏನು ಬರವಣಿಗೆಯಿಂದ ಇವತ್ತು ಮತ್ತೆ ದೃಶ್ಯ ಮಾಧ್ಯಮ ಮತ್ತು ಬರವಣಿಗೆ ಇದರಿಂದನೂ ಕೂಡ ಇವತ್ತು ರಾಜ್ಯಾದ್ಯಂತ ನಮ್ಮ ತಾಲೂಕಿನ ಒಂದು ಒಳ್ಳೆ ರೀತಿ ಚರ್ಚೆಗಳು ಶುರುವಾಗಿದೆ ಕೂಡ್ಲಿಗಿ ತಾಲೂಕಿಗೆ. ಅದಕ್ಕೆಲ್ಲ ಇವತ್ತು ವಿಶೇಷ ನಿಮಗೆಲ್ಲ ಧನ್ಯವಾದ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಒಂದು ಮಾಧ್ಯಮಗೋಷ್ಠಿ ಏರ್ಪಡಿಸಿದ್ದು. ಅದೇ ರೀತಿ ಈಗ 3 ವರ್ಷ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಮತ್ತೆ ಈಗ 2ನೇ ವರ್ಷದ್ದು ಯಶಸ್ವಿ ಒಂದು ಸಮಾವೇಶ ಕೂಡ ಮಾಡಿದ್ವಿ. ಅದೇ ರೀತಿ ಈಗ 3ನೇ ವರ್ಷ ಕೂಡ ತುಮಕೂರಲ್ಲಿ 20ನೇ ತಾರೀಕು ಒಂದು ಬೃಹತ್ ಸಾಧನಾ ಸಮಾವೇಶ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು ಐತಿಹಾಸಿಕ ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿ ಆಗಿದೆ. ಎಸ್ಪೆಷಲಿ ಹಕ್ಕುಪತ್ರ ವಿತರಣೆ ಆಗಿರ್ಬೋದು, ಪೌರತ್ವ ಆಂದೋಲನ ಆಗಿರ್ಬೋದು, ಈ ವಿಷಯಗಳಲ್ಲಿ ಆಗಿರ್ಬೋದು. ಇದಕ್ಕೆ ಒಂದು ಐತಿಹಾಸಿಕ ಬದಲಾವಣೆಗಳು